ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಏಪ್ರಿಲ್ 21 ತುಂಬ ವಿಶೇಷವಾದ ದಿನ. ಯಾಕಂದರೆ ಈ ದಿನ ಇವರು ನಾಯಕ ನಟರಾಗಿರುವಂತಹ ಸಿನಿಮಾ ಬಂದ ದಿನ ಇದು. ಅಂದರೆ ಏಪ್ರಿಲ್ 21, 2006ನೇ ಇಸ್ವಿಯಲ್ಲಿ ಈ ಒಂದು ಚಿತ್ರ ಬಂತು. ಚಿತ್ರದ ಹೆಸರು ಚೆಲ್ಲಾಟ. ಸೊ ಚೆಲ್ಲಾಟದ ನಿರ್ದೇಶಕರು MD ಶ್ರೀಧರ್ ಅವರು. ಸೊ ಇವರ ನಿರ್ದೇಶನದಲ್ಲಿ ಗಣೇಶ್ ಅವರು ಆ್ಯಕ್ಟ್ ಮಾಡ್ತಾರೆ. ಹೀರೋ ಆಗಿ ಕನ್ನಡ ಇಂಡಸ್ಟ್ರಿಗೆ ಪರಿಚಯ ಆಗ್ತಾರೆ. ಅದಕ್ಕೂ ಮೊದಲು ಸಾಕಷ್ಟು ಸಿನಿಮಾಗಳನ್ನು ಮಾಡಿರುವಂಥದ್ದು. ಆದರೆ ಹೀರೋ ಒಂದು ಬಂದಾಗ ಚೆಲ್ಲಾಟ ನೆನಪು ಬರುತ್ತೆ. ಸೊ ಇದೇ ವರ್ಷ ಅಂದರೆ 2006ರಲ್ಲಿ ಮುಂಗಾರು ಮಳೆ ಬರುತ್ತೆ. ಮುಂಗಾರು ಮಳೆ ಈ ನಾಯಕ ನಟನ ಬದುಕನ್ನು, ಸಿನಿ ಜರ್ನಿಯನ್ನು ಬದಲಿಸ್ಬಿಡುತ್ತೆ. ಸೊ ಅದು ಗೊತ್ತಿರುವಂಥ ವಿಚಾರ. ಸೊ ಅಲ್ಲಿಂದ ಇಲ್ಲಿಯವರೆಗೂ ಅಂದರೆ 2026ರವರೆಗೂ ಸಿನಿಮಾಗಳನ್ನು ಕಲೆ ಹಾಕ್ತಾ ಅದರ ಮಾಹಿತಿಯನ್ನು ಸಂಗ್ರಹಿಸ್ತಾ ಹೇಳ್ತಾ ಹೋದರೆ ಸೊ 42 ಸಿನಿಮಾಗಳು ಗಣೇಶ್ ಅವರ ಚಿತ್ರ ಜೀವನದಲ್ಲಿ ಇರುವಂಥದ್ದು, ನಾಯಕ ನಟರಾಗಿರುವಂಥದ್ದು. ಸೊ ನಾಯಕ ನಟರಾಗಿ 42 ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥದ್ದು ಗಣೇಶ್ ಅವರು. ಸೊ ಇವರ ಜರ್ನಿಯಲ್ಲಿ, ನಾಯಕ ನಟರಾಗಿ ಸಾಗಿದಂಥ ಜರ್ನಿಯಲ್ಲಿ ಚಮಕ್ ಸಿನಿಮಾ ನಿಮಗೆ ಖುಷಿ ಕೊಡುತ್ತೆ. ಹಾಗೆಯೇ ಮುಗುಳುನಗೆ ತುಂಬ ಅದ್ಭುತವಾದ ಸಿನಿಮಾ, ಯೋಗರಾಜ್ ಭಟ್ರ ಸಿನಿಮಾ ಇದು. ತುಂಬ ಒಳ್ಳೆಯ ಕಾನ್ಸೆಪ್ಟ್ ಇತ್ತು, ಹಾಡುಗಳು ತುಂಬ ಚೆನ್ನಾಗಿತ್ತು. ಹಾಗೆಯೇ ನಿಮ್ಮನ್ನು ತಟ್ಟುವಂಥ ಸಿನಿಮಾ ಇದು ಮುಗುಳುನಗೆ. ಇದಾದಮೇಲೆ ಈಗಾಗಲೇ ಹೇಳಿದಂತೆ ಚಮಕ್, ಅದು ತುಂಬ ಚೆನ್ನಾಗಿತ್ತು. ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ, ಈ ಚಿತ್ರ ಕೂಡ ಚೆನ್ನಾಗಿತ್ತು, ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಅಮೂಲ್ಯ ಮತ್ತು ಗಣೇಶ್ ಅವರು ಆ್ಯಕ್ಟ್ ಮಾಡಿದಂಥ ಸಿನಿಮಾ ಇದು. ಸೊ ಇದಕ್ಕೂ ಮುಂಚೆ ಅನ್ನೋಕ್ಕಿಂತ ಇನ್ನೊಂದು ಸಿನಿಮಾ ಬಂತು ಇವರ ಜೋಡಿಯಲ್ಲಿ, ಅದು ಚೆಲುವಿನ ಚಿತ್ತ. ಆ ಸಿನಿಮಾ ಯಾವ ಥರದ ಕ್ರೇಜ್ ಕ್ರಿಯೇಟ್ ಮಾಡಿತ್ತು ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಸಿನಿಮಾ ನೋಡಿದವ್ರಿಗೆ. ಸೊ ಈ ಥರ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾನೆ ಬಂದಿರುವಂಥ ಗಣೇಶ್ ಅವರು ಸೊ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡ್ತಾನೆ ಇದ್ದಾರೆ. ಸೊ ಈಗ ಮುಂದಿನ ಸಿನಿಮಾಗಳು ಯಾವುದು ಅಂತ ಬಂದರೆ ಅಲ್ಲಿ ಪಿನಾಕ ಅಂತ ಬರುತ್ತೆ. ಇದು ಬಿಗ್ಗೆಸ್ಟ್ ಸಿನಿಮಾ ಅಂಥೇಳಿ ಮಾಹಿತಿ ಸಿಗುತ್ತೆ ನಮಗೆ. ಹಾಗೆಯೇ ಯುವರ್ ಸಿನ್ಸಿಯರ್ಲಿ ರಾಮ್ ಅನ್ನುವಂಥದ್ದು. ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ರಮೇಶ್ ಅರವಿಂದ್ ಅವರು ಇದ್ದಾರೆ. ಸೊ ಇವರ ಕಾಂಬಿನೇಷನ್ನ ಸಿನಿಮಾ ಇದು. ಇದಾದ ಮೇಲೆ ಇನ್ನೊಂದು ಸಿನಿಮಾ ಯಾವ್ಯಾವುದಪ್ಪ ಅಂತಂದರೆ ಬೃಂದಾ ವಿಹಾರಿ ಅಂತ ಹೇಳಿ. ಸೊ ಶ್ರೀನಿವಾಸ ರಾಜು ಅವರ ನಿರ್ದೇಶನದ ಸಿನಿಮಾ, ಮತ್ತೊಂದು ಸಿನಿಮಾ ಇದು. ಈ ಹಿಂದೆ ಸೂಪರ್ ಹಿಟ್ ಅಥವಾ ಹಿಟ್ ಸಿನಿಮಾ ಅಂತ ಬಂದರೆ ಅದು ಗಣೇಶ್ ಚಿತ್ರ ಜೀವನದಲ್ಲಿ ಬಂದಂಥ ಸಿನಿಮಾ ಅಂದರೆ ಅದು ಕೃಷ್ಣಂ ಪ್ರಣಯ ಸಖಿ. ಸೊ ಆ ಚಿತ್ರದ ನಿರ್ದೇಶಕರು ಈ ಒಂದು ಬೃಂದಾ ವಿಹಾರಿ ಸಿನಿಮಾನ ಮಾಡಿರುವಂಥದ್ದು. ಸೊ ಈ ಥರ ಸಿನಿಮಾಗಳನ್ನು ಮಾಡ್ತಾನೆ ಇರುವಂಥದ್ದು. ಇನ್ನೊಂದು ನಿಮ್ಮ ಸುಖಾಗಮನ ಬಯಸುವ ಅನ್ನುವಂಥ ಇನ್ನೊಂದು ಸಿನಿಮಾನು ಕೂಡ ಗಣೇಶ್ ಅವರು ಮಾಡ್ತಿದ್ದಾರೆ. ಇದರಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅವರು. ಆ ಪೋಸ್ಟರ್ಗಳು ಕೂಡ ಗಮನ ಸೆಳೆಯುತ್ತೆ. ಸೊ 20 ವರ್ಷದ ಜರ್ನಿಯಲ್ಲಿ ಈಗ ನಾನು ಹೇಳಿದಂಥ ಸಿನಿಮಾಗಳೆಲ್ಲವೂ ಜನರಿಗೆ ಇಷ್ಟ ಆಗಿರುವಂಥ ಸಿನಿಮಾಗಳೇ. ಸೊ ಈ ಸಿನಿಮಾಗಳನ್ನು ನೋಡಿದಂಥ ಪ್ರೇಕ್ಷಕರು ಗಣೇಶ್ ಅವ್ರನ್ನ ಈಗಲೂ ಇಷ್ಟಪಡ್ತಾರೆ. ವೈಯಕ್ತಿಕವಾಗಿ ನನಗೆ ಯಾವುದು ಇಷ್ಟ ಅಂತಂದರೆ ಅಲ್ಲಿ ಮುಗುಳುನಗೆ ನನಗೆ ತುಂಬ ಇಷ್ಟ ಆಗುವಂಥದ್ದು. ತುಂಬ ಒಳ್ಳೆಯ ಸಿನಿಮಾ ಇದು. ಸೊ ಈ ಥರದ ಸಿನಿಮಾಗಳನ್ನು ಕೊಟ್ಟಂಥ ಗಣೇಶ್ ಅವರು 20 ವರ್ಷ ನಾಯಕ ನಟರಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇರುವಂಥದ್ದು ಸಿನಿಮಾಗಳನ್ನು ಈಗಲೂ ಮಾಡ್ತಾ ಇದ್ದಾರೆ. ಹಾಗೆಯೇ ಏಪ್ರಿಲ್ 21 ಇವರಿಗೆ ತುಂಬ ಸ್ಪೆಷಲ್ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.